ವೀಕ್ಷಕರೇ ನಮಸ್ಕಾರ. ಈ ದಿನ ನಾವು ನೈಋತ್ಯ ಪತ್ರಿಕೆಯಲ್ಲಿ ಪ್ರಕಟವಾದಂಥ ಹಿರಿಹೊಳೆಯಂಥ ಕಥೆಗಳು ಎಂಬ ಲೇಖನವನ್ನು ನಾವಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಇದನ್ನು ಬರೆದಂಥವರು ಕಲ್ಲೇಶ್ ಕುಂಬಾರ್ರವರು. ಇಲ್ಲಿ ಭಾಳ ಪ್ರಮುಖವಾಗಿ ಒಂದು ವಿಮರ್ಶಾ ಅಂಕಣ ಆಗಿದ್ದರಿಂದಾಗಿ ನಮ್ಮ ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದು ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಇದೊಂದು ಕೃತಿಯ ವಿಮರ್ಶೆ. ಆ ವಿಮರ್ಶೆ ಒಂದು ಕೃತಿ, ಅದು ಕಥಾ ಸಂಕಲನದ ಕೃತಿ, ಅದರ ವಿಮರ್ಶೆಯನ್ನು ಕಲ್ಲೇಶ್ ಕುಮಾರ್ ಅವರು ಬರೆದಿದ್ದಾರೆ. ಹಾಗಾಗಿ ಒಂದು ಕೃತಿಯ ವಿಮರ್ಶೆಯನ್ನು ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದು ಕೂಡ ಅನೇಕರಿಗೆ ಈ ಸಂದರ್ಭದಲ್ಲಿ ಮುಖ್ಯ ಆಗಿರುತ್ತೆ. ಇಲ್ಲಿ ಕೃತಿಯ ಹೆಸರು ಜಂಬು ನೇರಳೆ ಅಂತ. ಇದನ್ನು ಬರೆದಿರ್ತಕ್ಕಂಥವರು ಡಾಕ್ಟರ್ ಬಾಳಾಸಾಹೇಬ ಲೋಕಾಪುರ ಅವರು. ಇದರ ಕುರಿತು ವಿಮರ್ಶೆಯನ್ನು ಕಲ್ಲೇಶ್ ಕುಂಬಾರ್ ಅವರು ಹೀಗೆ ಬರೀತಾರೆ. ಡಾಕ್ಟರ್ ಬಾಳಾಸಾಹೇಬ ಲೋಕಾಪುರರು ಕನ್ನಡದ ಹೆಸರಾಂತ ಕಥೆಗಾರರು. ಈಗಾಗಲೇ ಕವಣಿಗಲ್ಲು, ಹಾರೋಹಕ್ಕಿ ಮತ್ತು ಆಕಾಶ, ತನು ಕರಗದವರಲ್ಲಿ ಮತ್ತು ಕಂಗಳು ತುಂಬಿದ ಬಳಿಕ ಎಂಬ 4 ಕಥಾ ಸಂಕಲನಗಳನ್ನು ಪ್ರಕಟಿಸಿರುವವರು ಜಂಬು ನೇರಳೆ ಎಂಬ ಕಥಾ ಸಂಕಲನವನ್ನು ಹೊರತಂದಿದ್ದಾರೆ. ಪ್ರಸ್ತುತ ಕಥಾ ಸಂಕಲನದಲ್ಲಿ ಡಾಕ್ಟರ್ ಬಾಳಾಸಾಹೇಬರು ತಮ್ಮ ಹುಟ್ಟೂರು ಶಿರಹಟ್ಟಿ ಎಂಬ ಹೊಳೆ ಸಾಲ ದಂಡೆಯಲ್ಲಿರುವ ಪುಟ್ಟ ಗ್ರಾಮದಲ್ಲಿರುವ ಸಕಲ ಜೀವಾತ್ಮಗಳ ಈ ಹೊತ್ತಿನವರೆಗಿನ ಬದುಕಿನ ಸಂಗತಿಗಳನ್ನು ತಮ್ಮದೇ ದೃಷ್ಟಿಕೋನದಲ್ಲಿ ಸೂಕ್ಷ್ಮವಾಗಿ ಗ್ರಹಿಸಿ ಆ ಗ್ರಹಿಕೆಗಳನ್ನೆಲ್ಲ ಕಥೆಯಾಗಿಸುವಾಗ ಪ್ರಸ್ತುತ ಸಂದರ್ಭದ ವಿದ್ಯಮಾನಗಳೊಂದಿಗೆ ಅವುಗಳನ್ನು ತುಲನೆ ಮಾಡಿ ನೋಡುತ್ತಲೇ ಓದುಗನ ಕಣ್ಮುಂದೆ ಅನೂಹ್ಯವಾದ ಲೋಕವೊಂದನ್ನು ತೆರೆದಿಡುತ್ತಾರೆ. ಹಾಗೆಯೇ ಈ ಸಂಕಲನದಲ್ಲಿರುವ 8 ಕಥೆಗಳಲ್ಲಿ ಬರುವ ಶಿರಹಾಡಿ ಎಂಬ ಕಲ್ಪಿತ ಗ್ರಾಮ ವಾಸ್ತವದಲ್ಲಿ ಅವರ ಹುಟ್ಟೂರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಿರಹಟ್ಟಿ ಗ್ರಾಮವೇ ಆಗಿರುವುದರಿಂದ ಅಲ್ಲಿನ ಜೈನ ಸಮುದಾಯದ ಕೂಡು ಕುಟುಂಬಗಳಲ್ಲಿ ಯಾವತ್ತಿಗೂ ಜಾರಿಯಲ್ಲಿರುವ ಆಚರಣೆ, ಸಂಪ್ರದಾಯ, ಸಂಸ್ಕೃತಿಗಳೊಂದಿಗೆ ಈ ವ್ಯವಸ್ಥೆಯಲ್ಲಿ ಇರಬಹುದಾದ ದ್ವೇಷದ ರಾಜಕಾರಣ, ಅನೈತಿಕ ಸಂಬಂಧ, ಆಧ್ಯಾತ್ಮಿಕ ವಿಚಾರಗಳು, ಫ್ಯೂಡಲಿಸಂ ಸಂಸ್ಕೃತಿ ಇವೆಲ್ಲವನ್ನು ಕಥೆಗಾರರು ಸಮೀಕರಿಸುತ್ತಲೇ ಎಲ್ಲ ಕ್ರಿಯೆಗಳಿಗೂ ಕಾರಣವಾಗುವ ಮನುಷ್ಯನ ವಿಕಾರ ಮನೋಸ್ಥಿತಿಯನ್ನು ಮೀರಿ ಮಾನವೀಯ ಸಂಬಂಧಗಳ ಎಳೆಗಳನ್ನು ತಮ್ಮ ಕಥೆಗಳಲ್ಲಿ ಹೆಕ್ಕಿ ತೆಗೆಯುತ್ತಾರೆ. ಹೀಗಾಗಿ ಇಲ್ಲಿನ ಕಥೆಗಳು ಓದುಗನನ್ನು ಗಾಢವಾಗಿ ಚಿಂತನೆಗೀಡು ಮಾಡುತ್ತವೆ. ಈ ಸಂಕಲನದಲ್ಲಿರುವ ಜಂಬು ನೇರಳೆ ಎಂಬ ಕಥೆಯ ಮುಖ್ಯ ಪಾತ್ರ ಪ್ರೊಫೆಸರ್ ಮಲ್ಲಪ್ಪನ ಬದುಕು ಕಾಲಾಂತರದಲ್ಲಿ ಶಿಥಿಲಗೊಳ್ಳುತ್ತಾ ಹೋಗುವ ಪರಿಯನ್ನು ಅನಾವರಣಗೊಳಿಸುತ್ತಲೇ ಆತನೊಂದಿಗೆ ತುಂಬಿದ ಕ್ರೌರ್ಯದಿಂದಾಗಿ ಮನುಷ್ಯನ ದೇಹ ಸಂಬಂಧಿ ರೋಗವೊಂದಕ್ಕೆ ಸಂಜೀವಿನಿಯಂತಿರುವ ಜಂಬು ನೇರಳೆ ಮರ ನೆಲಕ್ಕುರುಳೋದರ ಹಿಂದಿನ ಕಾರಣಗಳನ್ನು ಕತೆ ಶೋಧಿಸುತ್ತಾ ಹೋಗುತ್ತದೆ. ಜೊತೆಗೆ ಕಥೆಯಲ್ಲಿ ಬರುವ ಸಾಮಾಜಿಕ ಸ್ತರದ ಮೇಲಿನ ಸಂಬಂಧಗಳನ್ನು ಮೀರಿದ ಅನೈತಿಕ ಸಂಬಂಧವನ್ನು ಹೊಂದಿದ ಗೋದವ ಮತ್ತು ಮರೆಪ್ಪ ಕೊನೆಗೂ ಕಥೆಯಲ್ಲಿ ಸಾಮಾಜಿಕ ಪಾತಳಿಗೆ ಬಂದು ನಿಲ್ಲುವುದಿದೆಯಲ್ಲ, ಅದು ಇಂತಹ ವ್ಯಕ್ತಿಗಳೇ ವಾಸ್ತವದಲ್ಲೂ ಸಹ ವಿಜೃಂಭಿಸುವುದು. ಎಲ್ಲ ಕಾಲಕ್ಕೂ ಈ ವ್ಯವಸ್ಥೆಯಲ್ಲಿ ಜಾರಿಯಲ್ಲಿರುವ ಇಂಥವೇ ಸಂಬಂಧಗಳು ಮೇಲುಗೈ ಸಾಧಿಸುವುದನ್ನು ಸೂಚಿಸುತ್ತದೆ. ಕಥೆಯ ಶೀರ್ಷಿಕೆಯೂ ಆಗಿರುವ ಜಂಬು ನೇರಳೆ ಮರ ವರ್ತಮಾನದ ಈ ಲೋಕದ ಸಾಮಾಜಿಕ ರೋಗಗಳಿಗೆ ಚಿಕಿತ್ಸೆ ನೀಡುವಂಥ ಔಷಧಿಯಂತೆ ಗೋಚರಿಸುತ್ತದೆ. ಇನ್ನು ಗಂಗಾಮಾಯಿ ಕತೆ ಕೈಗಾರೀಕರಣದಿಂದಾಗಿ ಈ ದೇಶದಲ್ಲಿ ವಾಸ್ತವದಲ್ಲೂ ಕೂಡ ಇರಬಹುದಾದ ಶಿರಹಾಡಿಯಂಥ ಹೊಳೆ ಸಾಲು ದಂಡೆಯ ಪುಟ್ಟ ಗ್ರಾಮದ ಸಕಲ ಜೀವಾತ್ಮಗಳ ಬದುಕು ಕ್ರಮೇಣ ಹೇಗೆ ನರಕವಾಗುತ್ತಾ ಹೋಗುತ್ತದೆ ಎಂಬುದನ್ನು ಅಲ್ಲಿ ಸಂಭವಿಸುವ ಘಟನೆಗಳ ಮೂಲಕ ವಿವರಿಸುತ್ತದೆ. ಕೃಷಿಯನ್ನೇ ಪ್ರಧಾನ ಉದ್ಯೋಗವನ್ನಾಗಿರಿಸಿಕೊಂಡು ಬದುಕುತ್ತಿರುವ ಈ ಊರ ಜನರ ಕಣ್ಣೊಳಗೆ ಬಣ್ಣದ ಕನಸುಗಳನ್ನು ತುಂಬುತ್ತಲೇ ಸಿಮೆಂಟ್ ಫ್ಯಾಕ್ಟರಿ ಕೊನೆಗೆ ಆ ಊರಿನ ಸಮಸ್ತವನ್ನು ಹೀನಾಯವಾಗಿ ಆಪೋಷಣ ಮಾಡುವ ಪರಿಯನ್ನು ಡಾಕ್ಟರ್ ಬಾಳಾಸಾಹೇಬರು ಕಥೆಯಲ್ಲಿ ಬರುವ ಸಿದ್ಧವೀರ ಮತ್ತು ಮಾಯವನ್ನು ಬದುಕಿನ ಕ್ರಿಯೆಗಳೊಂದಿಗೆ ಸಮೀಕರಿಸುತ್ತಲೇ ಹೇಳುತ್ತಾ ಓದುಗನನ್ನು ಇನ್ನೊಂದು ನೆಲೆಯಲ್ಲಿ ಚಿಂತನೆಗೀಡು ಮಾಡುತ್ತಾರೆ. ಆದರೆ ಇಲ್ಲಿ ಹರಿಯುವ ಹಿರಿಹೊಳೆ ಗಂಗಾಮಾಯಿ ಮಾತ್ರ ಇವೆಲ್ಲವನ್ನು ತನ್ನ ಒಡಲೊಳಗೆ ಬಚ್ಚಿಟ್ಟುಕೊಂಡವರಂತೆ ಸದ್ದಿಲ್ಲದೆ ಹರಿಯುವುದು ನಮ್ಮದೇ ಬದುಕಿನ ವ್ಯಂಗ್ಯದಂತೆ ಭಾಸವಾಗುತ್ತದೆ. ಹಾಗೆಯೇ ಕಥೆಯ ಕೊನೆಯಲ್ಲಿ ಉಂಟಾಗುವ ಮಾಯವ್ವನ ಸಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿನ ಮಾನವ ಹಕ್ಕುಗಳು ಪ್ರಸ್ತುತ ದಿನಗಳಲ್ಲಿ ಹೇಗೆ ಉಲ್ಲಂಘನೆಯಾಗುತ್ತಿವೆ ಎಂಬುದಕ್ಕೆ ಸಾಕ್ಷಿ ಎಂಬಂತಿದೆ.
ಜೊತೆಗೆ ಕಥೆಯಲ್ಲಿ ಬರುವ ಶಿರಹಾಡಿ ಗ್ರಾಮದ ಪರಿಸರ ಓದುಗನ ಮನೋದೊಳಗೆ ಎಂಥದೋ ಘಮವನ್ನು ಉಳಿಸಿಬಿಡುತ್ತದೆ. ಇನ್ನೊಂದು ಕತೆ ದೈವ ಬಲಂತು ದೇವ. ಈ ವ್ಯವಸ್ಥೆಯಲ್ಲಿ ನಮ್ಮ ಅನುಕೂಲಕ್ಕಾಗಿ ರೂಢಿಸಿಕೊಂಡಿರುವ ಜಾತಿ ಸಂಪ್ರದಾಯ ಮತ್ತು ಸಂಸ್ಕಾರಗಳಂಥ ಆಚರಣೆಗಳನ್ನು ಮೀರಿ ಮನುಷ್ಯ ಸಂಬಂಧಗಳಷ್ಟೇ ಶಾಶ್ವತವಾಗಿ ನಿಲ್ಲುವ ಪರಿಯನ್ನು ಕಥಾನಾಯಕ ಜಿನದತ್ತರ ಸಾವಿನ ನಂತರದಲ್ಲಿ ಘಟನೆಗಳ ಮೂಲಕ ಅನಾವರಣ ಮಾಡುತ್ತದೆ. ತಮ್ಮ ನಿವೃತ್ತಿಯ ನಂತರ ಹೆಂಡತಿಯನ್ನು ಕಳೆದುಕೊಂಡ ಜಿನದತ್ತರು ಕೃತ್ರಿಮ ಸಂಬಂಧಗಳ ಸುಳ್ಳಿಯಲ್ಲಿ ಸಿಲುಕಿ ಮಾನಸಿಕವಾಗಿ ಅಸ್ವಸ್ಥರಾಗಿ ಇಹಲೋಕ ತ್ಯಜಿಸಿ ಕೊನೆಗೆ ಅಲೆಮಾರಿ ಜನಾಂಗದವರಿಂದ ದೇಹ ಸಂಸ್ಕಾರಕ್ಕೊಳಗಾಗಿ ಮುಕ್ತಿ ಪಡೆಯುವುದಿದೆಯಲ್ಲ, ಅದು ಜಾತಿ ವ್ಯವಸ್ಥೆ ಮತ್ತು ರಕ್ತ ಸಂಬಂಧದಂಥ ಗಾಢ ಸಂಬಂಧವನ್ನು ಮೀರಿಯೂ ಕೂಡ ಮಾನವೀಯ ನೆಲೆಯ ಮೇಲಿನ ಯಾವುದೇ ರೀತಿಯ ಬಾಹ್ಯ ಸಂಬಂಧಗಳನ್ನು ಪವಿತ್ರವಾಗಿಯೇ ಇರುತ್ತದೆ ಎಂಬುದನ್ನು ಕತೆ ಸೂಚ್ಯವಾಗಿ ಧ್ವನಿಸುತ್ತದೆ. ಹಾಗೆಯೇ ಓದುಗನನ್ನು ಚಿಂತನೆಗೀಡು ಮಾಡುವ ಮತ್ತೊಂದು ಕತೆ ಸ್ಥಾವರ ಜಂಗಮ. ಕಥೆಯಲ್ಲಿ ಲಿಂಗ ಮತ್ತು ಜಂಗಮ ಪರಿಕಲ್ಪನೆಯನ್ನು ನಮ್ಮ ಲೌಕಿಕ ಬದುಕಿನ ಹಿನ್ನೆಲೆಯಲ್ಲಿ ಅರ್ಥೈಸುತ್ತಾ ಇವೆರಡನ್ನೂ ತಾತ್ವಿಕತೆಯ ಪರಿಧಿಗೆ ತಂದು ನಿಲ್ಲಿಸುವಲ್ಲಿ ಡಾಕ್ಟರ್ ಬಾಳಾಸಾಹೇಬರು ಯಶಸ್ವಿಯಾಗಿದ್ದಾರೆ. ಕಥೆಯಲ್ಲಿ ಬರುವ ಚಾಂಗಲವ್ವ, ಮುರುಗಯ್ಯ ಮತ್ತು ಶಿವನೇಗೌಡರ ದೃಷ್ಟಿಕೋನದಲ್ಲಿ ಲಿಂಗ ಮತ್ತು ಜಂಗಮ ದೈವತ್ವದ ಪರಿಕಲ್ಪನೆಯನ್ನೇ ಹೊಂದಿದ್ದರೆ, ಶಿರಹಾಡಿಗೆ ಆಗಮಿಸುವ 3 ಜನ ಗೆಳತಿಯರು ಮಾತ್ರ ಇವೆರಡನ್ನು ಸೈದ್ಧಾಂತಿಕ ನೆಲೆಯಲ್ಲಿ ಅರ್ಥೈಸುತ್ತಾ ಹೋಗುವುದನ್ನು ಓದುಗನನ್ನು ಭಿನ್ನ ನೆಲೆಯಲ್ಲಿ ಚಿಂತನೆಗೀಡು ಮಾಡುತ್ತದೆ. ಡಾಕ್ಟರ್ ಬಾಳಾಸಾಹೇಬರು ತಮ್ಮ ಸುತ್ತಲಿನ ಲೋಕವನ್ನು ನೋಡುವ ದೃಷ್ಟಿಕೋನವನ್ನು ಬೆಳೆಸಿಕೊಂಡವರು. ಅದಕ್ಕೆ ತಮ್ಮ ಕಥೆಗಳಲ್ಲಿ ಗಂಡು ಹೆಣ್ಣಿನ ನಡುವಿನ ಅನೈತಿಕ ಸಂಬಂಧಕ್ಕೆ ಕಾರಣವಾಗುವ ಸಂಗತಿಗಳಿಗೂ ಸಹ ಮಾನವೀಯ ಪಾತಳಿಯ ಮೇಲೆ ಉತ್ತರವನ್ನು ಕಂಡುಕೊಂಡಿದ್ದಾರೆ. ಈ ಮಾತಿಗೆ ಪೂರಕವೆಂಬಂತೆ ಈ ಸಂಕಲನದ ಮತ್ತೊಂದು ಮನಕಲುಕುವ ಕತೆ ಡ್ರಿಜಂಗ್ಯಾವ. ವರ್ತಮಾನದ ಸಂದರ್ಭದ ಆಧುನಿಕ ಜಗತ್ತಿಗೆ ಪರಿಧಿಗೆ ಒಳಪಡುವ ವೈಭವದ ಬದುಕು ನಿರ್ವಹಿಸುವುದಕ್ಕಾಗಿ ಬಾಹ್ಯ ಜಗತ್ತಿಗಷ್ಟೇ ಸಾಮಾಜಿಕ ಪಾತಳಿಯ ನೆಲೆಯಲ್ಲಿರುವಂತೆ ಅಳವಡಿಸಿಕೊಂಡಿರುವ ದಾರಿ ತಪ್ಪಿದ ಹೆಣ್ಣಿನ ಮನೋಸ್ಥಿತಿಯನ್ನು ಅನಾವರಣ ಮಾಡುತ್ತದೆ. ಇಲ್ಲಿ ಕಥಾನಾಯಕಿ ಪ್ರತಿಭಾ ಕಥೆಗಾರನ ಮುಂದೆ ತೆರೆದಿಡುವ ಕಲ್ಪಿತ ಜಗತ್ತಿನ ಸಂಗತಿಗಳು ಹೆಣ್ಣು ಈ ವ್ಯವಸ್ಥೆಯಲ್ಲಿ ಪುರುಷನಿಗೆ ಸಮಾನಳು ಎಂಬ ಅರ್ಥವನ್ನಷ್ಟೇ ಧ್ವನಿಸದೆ ಆಕೆ ಹೇಗೆ ಸ್ವಯಂ ಶೋಷಣೆಗೀಡಾಗುತ್ತಾಳೆ ಎಂಬ ಸತ್ಯವನ್ನು ಸಹ ಕತೆ ಸೂಚ್ಯವಾಗಿ ತೆರೆದಿಡುತ್ತದೆ. ಮತ್ತು ಒಂದು ಜಾಮೂನು ಪುರಾಣ ಕಥೆಯಲ್ಲಿ ಹೆಣ್ಣಿನ ಮೇಲೆ ನಿರಂತರವಾಗಿ ನಡೆದುಕೊಂಡು ಬಂದಿರುವ ಶೋಷಣೆಗೆ ಅಂತ್ಯ ಹಾಡಲೆಂಬಂತೆ ಕಥಾನಾಯಕಿ ಅವ್ವಕ್ಕನ ಪಾತ್ರ ರೂಪುಗೊಂಡಿದೆ. ಡೈವೋರ್ಸಿ ಆದ ಆಕೆ ತನ್ನ ಹಳೆಯ ಗಂಡನನ್ನು ಕೊಲೆ ಮಾಡುವುದರ ಮೂಲಕ ಹಿಂದೊಮ್ಮೆ ತನ್ನ ಮೇಲಾದ ಶೋಷಣೆಯ ವಿರುದ್ಧ ಸೇಡು ತೀರಿಸಿಕೊಳ್ಳುವುದು ಇಡಿಯಾದ ಸ್ತ್ರೀ ಕುಲದ ಮೇಲಾಗುತ್ತಿರುವ ಶೋಷಣೆಗೆ ಅಂತ್ಯ ಹಾಡಬೇಕಾದ ಅನಿವಾರ್ಯತೆಯನ್ನು ಒತ್ತಿ ಹೇಳುತ್ತದೆ. ಹಾಗೆಯೇ ಚಿವ್ ಎನ್ನದ ಕೋಳಿ ಮರಿಗಳು ಕತೆ ಇಳಿ ವಯಸ್ಸಿನ ಮಾಸಮ್ಮನ ಬದುಕಿನ ಗತಿಯನ್ನು ವಿವರಿಸುತ್ತಲೇ ಆಕೆಗಿರುವ ಮನುಷ್ಯ ಸಂಬಂಧಗಳ ಮೇಲಿನ ನಂಬಿಕೆಯನ್ನು ಹೊರಗೆ ಹಚ್ಚುತ್ತಾ ಸಾಗುತ್ತದೆ. ಮಾಸಮ್ಮನ ಕೋಳಿ ಮರಿಗಳನ್ನು ಜೈನ ಸಮುದಾಯದ ಸೇರಿದ ಹುಡುಗರು ಸಾಯಿಸಿದಾಗಲೂ ಅದರ ಅರಿವಿರದ ಆಕೆ ಅವರಿಗೆ ತಿನ್ನಲು ಖಜೂರಿ ಕೊಡಲು ಬರುವುದು ಆಕೆಯಲ್ಲಿರಬಹುದಾದ ಮಾನವೀಯತೆಗೆ ಪ್ರತಿಮೆಯಂತಿದೆ. ಈ ಸಂಕಲನದ ಮತ್ತೊಂದು ಕತೆ ಏಕಬೇಟಾ ಆಯಾ ಹಾಜಿ ಕಥೆಯೂ ಸಹ ಮಾನವೀಯ ಸಂಬಂಧಗಳ ಕುರಿತದ್ದೇ ಆಗಿದೆ. ಇಲ್ಲಿ ವೇಶ್ಯೆ ರೇಣುಕಾಳಂಥವಳಿಗೂ ಸಹ ಮನುಷ್ಯ ಸಂಬಂಧಗಳೇ ಮುಖ್ಯವೆನಿಸುತ್ತದೆ. ಹೀಗೆ ಸಂಕಲನದ ಎಲ್ಲ ಕಥೆಗಳು ಒಂದಲ್ಲ ಒಂದು ಕಾರಣದಿಂದಾಗಿ ಓದುಗನಿಗೆ ಆಪ್ತವಾಗುತ್ತವೆ. ಮತ್ತು ಹಿರಿಯ ಕಥೆಗಾರರಾದ ಡಾಕ್ಟರ್ ಬಾಳಾಸಾಹೇಬ ಲೋಕಾಪುರರು ಕಾಲಾಂತರದಲ್ಲಿ ತಮ್ಮ ಸುತ್ತಲಿನ ಲೋಕವನ್ನು ನೋಡುವ ದೃಷ್ಟಿಕೋನವನ್ನು ವಿಸ್ತರಿಸಿಕೊಂಡಿರುವ ಕಾರಣ ಏನೋ ಎಂಬಂತೆ ಈ ಕಥಾ ಸಂಕಲನದ ಕಥೆಗಳು ಹಿಂದಿನ ಕಥೆಗಳಿಗಿಂತ ಭಿನ್ನವಾಗಿವೆ. ಆದರೆ ಗ್ರಾಮೀಣ ಪ್ರದೇಶದ ಆಡುಭಾಷೆಯನ್ನು ಅಕ್ಷರಕ್ಕಳಿಸುವಾಗ ಸ್ವಲ್ಪವಾದರೂ ರೂಪಾಂತರಿಸದೆ ಕಥೆಯಲ್ಲಿ ಯಥಾವತ್ತಾಗಿ ಬಳಸಿರುವುದರಿಂದ ಓದುಗನ ಅನುಭವಕ್ಕೆ ಗಾಢವಾಗಿ ದಕ್ಕದೇ ಇರುವ ಅಪಾಯವೂ ಇದೆ. ಆದಾಗ್ಯೂ ಇಂಥ ಕೆಲವು ಅಂಶಗಳನ್ನು ಬದಿಗಿರಿಸಿ ನೋಡಿದಾಗ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರರ ಜಮ್ಮು ನೇರಳ ಕಥಾ ಸಂಕಲನ ಅತ್ಯಂತ ಮಹತ್ವದ ಕೃತಿ ಎನಿಸುತ್ತದೆ. ವೀಕ್ಷಕರೇ, ಇಲ್ಲಿ ಬಾಳಾಸಾಹೇಬ ಲೋಕಾಪುರರು ಬರೆದಿರ್ತಕ್ಕಂಥ ಜಂಬೂ ನೇರಳೆ ಎಂಬ ಸಂಕಲನದಲ್ಲಿರ್ತಕ್ಕಂಥ ಅನೇಕ ಕಥೆಗಳನ್ನು ಆಧರಿಸಿ ಕಲ್ಲೇಶ್ ಕುಂಬಾರ್ ಅವರು ವಿಮರ್ಶೆ ಮಾಡಿದ್ದಾರೆ. ಅದರಿಂದ ಆ ಕಥೆಗಳನ್ನು ಓದಿ ತಿಳ್ಕೊಂಡಿರ್ತಕ್ಕಂಥವರಿಗೆ ಇದು ಪರಿಪೂರ್ಣವಾಗತ್ತೆ. ಆದರೆ ಒಂದು ಕಥೆಯನ್ನು ವಿಮರ್ಶೆ ಹೇಗೆ ಮಾಡಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಅವರು ತಿಳಿಸಿದ್ದಾರೆ. ಅದು ಪತ್ರಿಕೆಯಲ್ಲಿ ಪ್ರಕಟವಾದಂತೆ ಇಲ್ಲಿ ಪ್ರಸ್ತುತಪಡಿಸಲಾಗಿದೆ. ಧನ್ಯವಾದಗಳು.